ವಿಶ್ವ ರೂಪ ಬಿಟ್ರಿ. ನೀನು ನಿನ್ ರೂಪ ಎಲ್ಲ ಸರಿಯಾಗಿ ಆಗ್ತಾ ಇದೆಯಾ? ಎಲ್ಲ ಪರ್ಫೆಕ್ಟ್ ಆಗೇ ಇದೆ. ಎಂಗೇಜ್ಮೆಂಟ್ಗೋಸ್ಕರ ನಾವು ಎಲ್ಲ ಎಂಗೇಜ್ ಆಗಿ ಮಾತು ಕಡಿಮೆ ಮಾಡು ಆಯ್ತಾ? ಅಜ್ಜಿ, ನೀವ್ ಏನೇನ್ ಅನ್ಕೊಂಡಿದಿರೋ ಅದೆಲ್ಲವೂ ಚೆನ್ನಾಗೇ ನಡೆಯುತ್ತೆ. ಅದಕ್ಕೆ ಏನೇನ್ ವ್ಯವಸ್ಥೆ ಬೇಕೋ ಎಲ್ಲ ಆಗಿದೆ. ನೀವ್ ಆರಾಮಾಗಿರಿ. ಹಾಗೆ ಆಗ್ಲಮ್ಮ. ಏನೋಪ್ಪ ಎಲ್ಲ ಸರಿಯಾಗಿ ಆಗ್ತಿದ್ರು ಈ ಸಂಭ್ರಮಕ್ಕೆ ನನಗೆ ಕೈಕಾಲೇ ಆಡ್ತಾ ಇಲ್ಲ. ಅಪ್ಪ, ಈ ಒಂದ್ ದಿನಕ್ಕೋಸ್ಕರ ನಾನು ಎಷ್ಟು ವರ್ಷಗಳಿಂದ ಕಾಯ್ತಿದ್ದೆ ಗೊತ್ತಾ? ಹಾ, ಬೀಗರ ಮನೆ ಕಾರ್ ಕಳ್ಸಾಯ್ತಾ? ವಿಶ್ವರೂಪ್, ಅವಾಗ್ಲೇ ಕಳ್ಸಿದ್ದೀನಿ, ಇನ್ನೇನ್ ಬರ್ತಾರೆ. ಕಾರಲ್ಲಿ ಕರ್ಕೊಂಡು ಬರ್ತಿದ್ದಾರೆ ಅಂದ್ರೆ ಪಾಪ ವಾಪಸ್ ಆಟೋನಲ್ಲಿ ಹೋಗೋದಕ್ಕೆ ದುಡ್ಡು ತಂದಿರ್ತಾರೋ ಇಲ್ವೋ? ಕಾರಲ್ಲೇ ವಾಪಸ್ ಹೋಗ್ತೀವಿ ಅಂತ ಅನ್ಕೊಂಡಿರ್ತಾರೋ ಏನೋ. ಪಾಪ ನಡ್ಕೊಂಡು ಹೋಗ್ಬೇಕಾಗತ್ತೋ ಏನೋ. ನಡ್ಕೊಂಡೇ ಹೋಗ್ಲಿ ಬಿಡು ಸರ್. ಈ ಮನೆ ಕಾಲಿಡೋ ಧೈರ್ಯ ಮಾಡಿರೋ ಕಾಲುಗಳಿಗೆ ಬುದ್ಧಿನಾದ್ರೂ ಬರುತ್ತೆ. ಅದು ಸರಿ. ಶ್ವೇತಾ ಇಲ್ಲಿ ಬರಲೇ ಇಲ್ಲ. ಶ್ವೇತಾ ಆಗಲೇ ಫೋನ್ ಮಾಡಿದ್ದೆ, ರೆಡಿ ಆಗ್ತಿದ್ದೀನಿ ಅಂತ ಹೇಳಿದ್ಲು. ಈ ಮನೆಗೆ ಸೊಸೆಯಾಗಿ ಬರೋಳು ಅಂದಮೇಲೆ ಪರ್ಫೆಕ್ಟ್ ಟೈಮ್ಗೆ ಬರ್ತಾಳೆ. ಶ್ವೇತಾ, ಡ್ಯಾಡಿ, ಅಮ್ಮ ಫೋನ್ ಮಾಡಿ ಹೇಳಿದ್ದಲ್ಲ ನಿಜನಾ? ಲಕ್ಷ್ಮಿ ನಿಂಗೆ ನಿಜವಾಗ್ಲೂ ಬರಕ್ಕೆ ಹೇಳಿದ್ಲ? ಎಸ್ ಡ್ಯಾಡಿ, ಇವತ್ತು ನಂದು ಏಜ್ ಅದು ಎಂಗೇಜ್ಮೆಂಟ್ ಅಂತೆ. ವಾವ್, ಇಟ್ಸ್ ಎ ಗ್ರೇಟ್ ನ್ಯೂಸ್ ಯಾರ್. ಹೌದು ಶ್ವೇತಾ, ನೀನು ಏಜನ್ನ ಮದುವೆ ಮಾಡಿಕೊಂಡು ಅವ್ರು 3 ಜನಕ್ಕೂ ಅತ್ತೆ ಆಗಿ ಹೋದ್ರೆ ನಿನ್ನ ಆಸೆನೂ ಈಡೇರತ್ತೆ, ನಮ್ಮ ಕನಸು ನನ್ಸಾಗತ್ತಮ್ಮ. ಎಕ್ಸಾಕ್ಟ್ಲಿ. ಹಾಗೇನೆ ನಮ್ಮ ಮಗಳ ಜೊತೆ ನಾವು ಕೂಡ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ಬೋದು. ಶ್ವೇತಾ, ಮದುವೆ ಆದಮೇಲೆ ಅವ್ರು 3 ಜನ ಹೇಳ್ದಂಗೆ ಕುಣಿಬೇಡ. ಇಲ್ಲ ಅಮ್ಮ, ಕಾರ್ಯವಾಸಿ ಅವ್ರ ಕಾಲು ಹಿಡಿತಿದ್ದೀನಿ ಅಷ್ಟೇ. ಬಟ್ ಏನೇ ಆದ್ರೂ ಇದಕ್ಕೆಲ್ಲ ಕಾರಣ ಲಕ್ಷ್ಮಿ. ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಸರಿ ಸರಿ, ಲೇಟ್ ಮಾಡೋದು ಬೇಡ. ನಾವು ಆದಷ್ಟು ಬೇಗ ಅಲ್ಲಿರ್ಬೇಕು. ನಾನು ರೆಡಿ ಆಗ್ತೀನಿ, ನೀವು ರೆಡಿ ಆಗಿ ಬನ್ನಿ. ಆಯ್ತಮ್ಮ, ನಡೀರಿ. ಅಳಿಯಂದಿರು ತಂದಿರೋ ಡ್ರೆಸ್ ಎಲ್ಲ ತಂದಿದ್ದೀರಾ ತಾನೆ? ತಂದಿದ್ದೀನಿ, ಆದ್ರೆ ಅಯ್ಯೋ, ಆದ್ರೆ ಇದ್ರೆ ಇದಿಲ್ಲ. ಬಾಮ. ಅಮ್ಮ, ಒಳಗೋಗೋದ್ ಬೇಡಮ್ಮ. ಯಾಕಮ್ಮ? ಹೋದ್ರೆ ಅಂಕಲು ರಿಂಗ್ ಬಗ್ಗೆ ಕೇಳ್ತಾರೆ. ಆ ರಿಂಗ್ ಕಳ್ದೋಗಿದೆ ಅಂತ ಏನಾದ್ರು ಗೊತ್ತಾದ್ರೆ ನಮ್ಮನ್ ಮಾತ್ರ ಸುಮ್ನೆ ಬಿಡಲ್ಲ. ಹಾಗಂತ ಓಡು ಹೋಗಕ್ಕಾಗತ್ತಾ? ಆಗಿದ್ದಾಗ್ಲಿ, ಬಾ ಅದನ್ನೆಲ್ಲ ಎದುರಿಸೋಣ. ಎದುರ್ಸೋದಾ? ಹಾಗಿದ್ರೆ ರಿಂಗ್ ಕಳ್ದೋಗಿದೆ ಅಂತ ನೀನೇ ಹೇಳ್ತೀಯಾ? ಅಯ್ಯೋ, ನಾನು ಹೇಳ್ತೀನಿ ಅಂತ ಹೇಳಿದ್ನಾ? ಮತ್ತೆ ಹೇಳ್ದೆ ಮುಚ್ಚಿಡೋದಾ? ಅಯ್ಯೋ, ನಾನು ಮುಚ್ಚಿಡ್ತೀನಿ ಅಂತ ಎಲ್ಲೇ ಹೇಳಿದೆ ನಿನ್ಗೆ. ಮತ್ತಿನ್ನೇನೇ ಮಾಡೋದು? ಒಳಗೆ ಹೋಗ್ತಿದ್ದಾಗೆ ಇರೋ ವಿಷಯ ಹೇಳಿದ್ರೆ ಒಳ್ಳೇದು. ಇಲ್ಲದ ಇದ್ರೆ ಅವ್ರು ಕೇಳಿದ್ಮೇಲೆ ಹೇಳಿದ್ರೆ ಮರ್ಯಾದೆ ಇರುತ್ತೆ. ಆಯ್ತಾಯ್ತಾಯ್ತು. ನಮ್ಮ ಮರ್ಯಾದೆನ, ಈ ಮದ್ವೆನ ಎರಡನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದು. ಆದ್ರೆ ನಾನು ಮಾತಾಡುವಾಗ ಮಧ್ಯದಲ್ಲಿ ನೀವು ಯಾರು ಮಾತಾಡಬಾರ್ದು, ಓಕೆನಾ? ಅಲ್ವೇ? ಅಯ್ಯ, ಅಲ್ವೇ ಪಲ್ವೇ ಏನು ಬೇಡ. ಫಾಲೋ ಮೀ. ಬಾಮ, ಹಂಗೆ ಸೂಟ್ಕೇಸ್ ತಂದ್ಬಿಡಿ. ಬಾಮ ಬಾಮ. ನಮಸ್ಕಾರಮ್ಮ. ನಮಸ್ಕಾರ. ಬನ್ನಿ ಬನ್ನಿ. ನಮ್ಮ ಮನೆ ಸೊಸೆ ಬಂದಿದ್ದಾಳೆ, ಆರ್ತಿ ತನ್ನಿಪ್ಪ. ದುರ್ಗಾ, ಸರಸ್ವತಿ, ಲಕ್ಷ್ಮಿ. ನಮ್ಮನೆ 3 ಮುತ್ತುಗಳು, ಮುತ್ತೈದೆಯರು. ನಿಮ್ಮ ಅತ್ತೆನ ಆರತಿ ಮಾಡಿ ಒಳಗೆ ಕರ್ಕೊಳ್ಳಿ. ಮನೆಯಿಂದ ಆಚೆ ತಳ್ಳೋಳ್ನ ಆರತಿ ಮಾಡಿ ಒಳಗೆ ಕರ್ಕೋಬೇಕಾ? ಎಂಟ್ರಿ ಆಗ್ತಿದ ಹಾಗೆ ಎಕ್ಸಿಟ್ ಆಗೋಳ್ಗೆ ಇಷ್ಟೆಲ್ಲ ಮರ್ಯಾದೆ ಬೇಕಾ? ಏಜೆ ಮಾತಿಗೆ ಬೆಲೆ ಕೊಡೋದೇ ಆದ್ರೆ ನಾನು ಇವಳನ್ನ ಅತ್ತೆ ಅಂತ ಒಪ್ಕೋಬೇಕಾ? ವಸುಂಧರಾ, ಬಾಮ್ಮ, ಒಳಗೆ ಬಾ.
ನಾನು ಕೆಟ್ಟಿರ್ತೀನಿ. ಈ ರಿಂಕು ನನಗೆ ಆಫ್ಟರ್ ಆಲ್ ಅಲ್ಲ, ನನ್ನ ಪ್ರಾಣ ಇದು. ಇಲ್ಲ ನೋಡ್ದಲ್ಲಿಲ್ಲ ಅಳಿಯಂದಿರು ನೀನು ಬರೋ ದಾರಿನೇ ಕಾಯ್ತಿದ್ರು ಅನ್ಸುತ್ತೆ. ನಮ್ಮ ಲೀಲಾ ನಿಮ್ಮ ಮನೆಗೆ ಅಲ್ಲ ನಿಮ್ಮ ಲೀಲಾ ಅಂದರೆ ನೀವು ಮದುವೆ ಆದಮೇಲೆ ಅವಳು ನಿಮ್ಮ ಜೊತೆನೇ ಇರ್ತಾಳೆ. ಅವ್ಳು ನೀವು ಎಷ್ಟು ಬೇಕಾದರೂ ಮಾತಾಡ್ಬೋದು ಅಳಿಯಂದಿರೆ. ಸರಿಯಾಗಿ ಹೇಳಿದ್ರಿ. ಮದುವೆ ಆದಮೇಲೆ ಇಡೀ ಜೀವನ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಮಾತಾಡೋದಿದ್ದೇ ಇರುತ್ತೆ. ಈಗ ನಾನು ಮೊದಲು ನನ್ನ ಸೊಸೆನ ಮಾತಾಡಿಸ್ತೀನಿ. ಸಾಕ್ಷಾತ್ ಮಹಾಲಕ್ಷ್ಮಿ ಥರ ಕಾಣಿಸ್ತಾ ಇದ್ದಾಳೆ. ಲೀಲಾ ನಿಮ್ಮ ಅತ್ತೆ ಕಾಲು ಬಿದ್ದು ಅವ್ರ ಆಶೀರ್ವಾದ ತಗೊಮ್ಮ. 3 ಕಾಲ ಸುಮಂಗ್ಲಿಯಾಗಿ ಬಾಳು. ಲೀಲಾ ಇದು ಮುಹೂರ್ತಕ್ಕೆ ಟೈಮ್ ಆಗ್ತಿದೆ. ಪುರೋಹಿತರು ನಿಮಗೆ ಹಾ ಟೈಮ್ ಕೊಟ್ಟಿದ್ದಾರೆ. ಅದು ನೀವು ಬರೋದು ಕಾಯ್ತಾ ಇದೀವಿ ಅಷ್ಟೇ. ಎಲ್ಲ ವ್ಯವಸ್ಥೆ ಆಗಿದೆ. ಬಾಮ್ಮ ಬನ್ನಿ, ಬಾಮ್ಮ. ಶ್ವೇತಾ, ಇಷ್ಟೊತ್ತಿಗಾಗಲೇ ಹುಡುಗಿ ಮನೆಯಿಂದ ಆಚೆ ಹೋಗಿರ್ತಾಳಲ್ವೇನೆ? ಆ ಕೆಲಸ ಆಗ್ಲೇ ಶುರು ಆಗಿರುತ್ತೆ ಅಮ್ಮ. ನಾವ್ ಅಲ್ಲಿಗೆ ಹೋಗೋಷ್ಟ್ರಲ್ಲಿ ಅವಳು ಆ ಮನೆಯಿಂದ ಹೊರಗೆ ಹೋಗಿರ್ತಾಳೆ. ಅಮ್ಮ ನೀನು ಅವ್ರ ಹತ್ರ ನಿಜ ಹೇಳಬೇಕಾಗಿತ್ತು. ನಿಜ ಹೇಳಬೇಕಾಗಿತ್ತು ಅಂತ ಭಜನೆ ಮಾಡ್ಕೊಂಡು ಕೂತ್ಕೋಬೇಡ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ತಾರಂತೆ. ಅಂಥದ್ರಲ್ಲಿ ಒಂದು ನಿಜನ ಮುಚ್ಚಿಟ್ಟು ಎಂಗೇಜ್ಮೆಂಟ್ ಮಾಡೋದ್ರಲ್ಲಿ ತಪ್ಪೇನಿದೆ? ಅಲ್ವೇ, ಅವ್ರಿಗೆ ಸತ್ಯ ಗೊತ್ತಾದ್ರೆ ಸುಮ್ಮನೆ ಇರ್ತಾರೆ. ಅಯ್ಯೋ ಗೊತ್ತಾಗ್ಲಿ ಬಿಡ್ರಿ. ಗೊತ್ತಾದ್ಮೇಲೆ ನೋಡ್ಕೊಳ್ಳೋಣ. ನೀವು ಅಳಿಯಂದಿರಿಗೆ ಬಟ್ಟೆ ತಂದಿಟ್ಟಿದ್ದೀವಲ್ಲ, ಅದನ್ನ ಒಂದು ತಟ್ಟೆ ತಗೊಂಡು ಅದ್ರಲ್ಲಿ ಜೋಡಿಸಿಡಿ. ಅವ್ರು ರೆಡಿ ಆಗಬೇಕು. ನಿಶ್ಚಿತಾರ್ಥದಲ್ಲಿ ಅಳಿಯ ಆಗೋನ್ಗೆ ಬಟ್ಟೆ ಕೊಡೋದು ಸಂಪ್ರದಾಯ. ಈ ಬಟ್ಟೆ ತಂದಿದ್ದೀನಿ, ಇದನ್ನೇ ಏಜೆಗೆ ಕೊಡಿ. ಅಯ್ಯೋ ಅದೆಲ್ಲ ಏನು ಬೇಡ, ನಾವು ಅವ್ರಿಗೋಸ್ಕರ ಇದು ತಂದಿದ್ದೀವಿ.